ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ನಾನು ಜಾಸ್ತಿ ಕ್ವಾಂಟಿಟಿ ಒಳಗೆ ಅವಲಕ್ಕಿ ಹೆಂಗೆ ಮಾಡೋದ ತೋರಿಸ್ತೇನೆ. ನಾನು ಬೆಳಗ್ಗೆನೇ ಬೇಗನೆ ಎದ್ದು 5:40 ಆಗಿತ್ತು. ಆವಾಗಿಂದ ನನ್ನ ರೂಟೀನನ್ನು ಸ್ಟಾರ್ಟ್ ಮಾಡೀನಿ. ಇವತ್ತಿನ ಬೆಳಗಿನ ಪೂಜೆ ನೋಡೋಣ ಬನ್ನಿ. ಅವಲಕ್ಕಿ ಜಾಸ್ತಿ ಕ್ವಾಂಟಿಟಿ ಒಳಗೆ ಮಾಡಾಕತ್ತಿದ್ರಿ. ನಾನು ಚೆನ್ನಾಗಿ ಅವಲಕ್ಕಿಯನ್ನು ಕ್ಲೀನ್ ಮಾಡ್ಕೊಂಡೆ. ಆಮೇಲೆ 2 ಬಾರಿ ವಾಶ್ ಮಾಡ್ಕೊಂಡಿನಿ. ಅಂದ್ರೆ ನೀರೊಳಗೆ ತೊಳ್ಕೊಂಡ ಒಂದು 5 ನಿಮಿಷ ನೆನೆಯಾಕೆ ಬಿಟ್ಟಿನಿ. ಅಂದ್ರೆ ವಾಶ್ ಮಾಡಿ ನೀರೆಲ್ಲ ತೆಗೆದಿಟ್ಟಿನಿ. ಆಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಸ್ವಲ್ಪ ಸಕ್ಕರೆ ಹಾಕಿ ಕೈಯಿಂದ ಮಿಕ್ಸ್ ಮಾಡಿಕೊಂಡೆ. ಆಮೇಲೆ ಇಲ್ಲಿ ನಾನು ಒಂದು ದೊಡ್ಡ ಬಾಣಲೆ ತೊಗೊಂಡು ಅದಕ್ಕೆ ಜಾಸ್ತಿ ಒಳಗೆ ಎಣ್ಣೆ ಹಾಕ್ಕೊಂಡಿನಿ. ಅಂದರೆ ಒಂದು ಬಟ್ಲಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಜೀರಿಗೆ, ಸಾಸಿವೆ ಮತ್ತು ಶೇಂಗಾ ಕಾಳನ್ನು ಹಾಕ್ಕೊಂಡಿನಿ. ಪಳಕ್ ಮಾಡಿ ಹಾಕ್ಕೊಂಡಿನಿ. ಆಮೇಲೆ ನಾನು ಒಂದು 10-15 ಹಸಿಮೆಣ್ಸಿಕಾಯನ್ನು ಹಾಕ್ಕೊಂಡಿನಿ. ಆಮೇಲೆ ನಾನು ಕರಿಬೇವು ಸೊಪ್ಪನ್ನು ಹಾಕ್ಕೊಂಡು ಉಳ್ಳಾಗಡ್ಡಿಯನ್ನು ಹಾಕ್ಕೊಂಡು ಇದನ್ನು ಚಲೋತ್ನಾಗಿ ಫ್ರೈ ಮಾಡಾಕತ್ತೀನಿ. ನಾನು ನಿಮಗೆ ಹೇಳಿದೆ ಜಾಸ್ತಿ ಯಾಕಂತಂದ್ರೆ ನಮ್ದು ಗ್ಯಾಂಗ್ ಐತಿ, ಕಬ್ಬ ಕಡಿಯೋದ ಗ್ಯಾಂಗ್ ಐತಿ ಅಂತ ಹೇಳೀನಿ. ಅಂದ್ರೆ 10 ಜನ ಕಬ್ಬ ಕಡಿಯೋರು ಬಂದಿರೋ ಅವ್ರಿಗೆ ಬೆಳಗ್ಗೆ ನಾಷ್ಟಕ್ಕಂತ ಹೇಳಿ ನಾನು ಮಾಡಾಕತ್ತೀನಿ. ಇಲ್ಲಿ ನಾನು ಅರ್ಧ ಚಮಚಷ್ಟು ಅರಿಶಿಣ ಪುಡಿ ಹಾಕ್ಕೊಂಡಿನಿ. ನಿಮಗೆ ಜಾಸ್ತಿ ಕಲರ್ ಬೇಕಾದ್ರೆ ಜಾಸ್ತಿನೂ ಹಾಕೋಬಹುದು. ನನಗೆ ಅಷ್ಟೇ ಸಾಕಡಿಸ್ತು, ಅಷ್ಟೇ ನಾನು ಬಿಟ್ಟೀನಿ ಅಂತ. ನಮ್ಮ ಮನೆ ಒಳಗೆ ಕಬ್ಬ ಕಡಿಯೋ ಆಳುಗಳ ಬೆಳಗ್ಗೆನೇ ನಸಿಕಿನಾಗ 3 ಗಂಟೆಯಿಂದ ಕಬ್ಬ ಹೇರಾಕತ್ತೀರಿ. ಅದಕ್ಕೆ ನಾನು ಬೇಗನೆ ಮಾಡಿ ಕೊಡಾಕತ್ತೀನಿ ಅಂತ. ನಾನು ಇಲ್ಲಿ ಅವಲಕ್ಕಿಯನ್ನು ನೆನೆಸಿಟ್ಟಿರುವನ್ನ ಅದ್ರಾಗ ಹಾಕೊಂಡು ಎಲ್ಲವನ್ನು ಅಂದ್ರೆ ಒಂದು ಬುಟ್ಟಿಯಾಗ ನಾನು ತೊಳೆದ ಇಟ್ಕೊಂಡಿನಿ ಹಾಕೊಂಡ. ಆಮೇಲೆ ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಂಡಿನಿ. ಅಂದರೆ ನನ್ನ ತಕ್ಕ ಸ್ವಲ್ಪ ಕೊತ್ತಂಬರಿ ಸೊಪ್ಪಿತ್ತು, ಅಷ್ಟೇ ನಾನು ಹಾಕ್ಕೊಂಡಿನಿ. ಮತ್ತು ಗ್ಯಾಸನ್ನು ಲೋ ಫ್ಲೇಮ್ ಮಾಡಿರಿ. ಇದನ್ನು ಸಾವಕಾಶ ತಿರುವಾಡ್ರಿ, ಸ್ಪೂನಿಂದಾದರೂ ತಿರುವಾಡ್ರಿ. ಇಲ್ಲಿಗೆ ಇನ್ನೂ ಬಿಸಿ ಆಗಿಲ್ಲಾಗಿತ್ತು, ಕೈಯಿಂದನೂ ತಿರುವಾಡ್ರಿ ನಡಿತೈತ್ರಿ. ಅಂದರೆ ಬಿಸಿ ಇಲ್ಲಾಗಿತ್ತು, ನಾನು ಒಂಚೂರ ಕೈಯಿಂದನೇ ತಿರುವಾಡೀನಿ. ಜಾಸ್ತಿ ಕ್ವಾಂಟಿಟಿ ಒಳಗೆ ಮಾಡಾಕತ್ತೀನಿ ಅಂದ್ರೆ ಕೈಯಿಂದ ಜಾಸ್ತಿ ತಿರುವಾಡಕ್ಕೆ ಹೋಗಿ ಚಲೋ ಆಗ್ತೈತ್ರಿ. ಅಂದ್ರೆ ಅವಲಕ್ಕಿ ಬಿಸಿ ಇರಂಗಿಲ್ಲಲ್ಲ ಇನ್ನು, ಅದಕ್ಕೆ ನಾನು ಕೈಯಿಂದನೇ ಹಿಂಗೆ ಮಾಡೀನಿ. ನಿಮ್ಗೆ ಬೇಕಾಗಿದ್ರೆ ಇದಕ್ಕೆ ಒಂದು ಚೂರು ನೀರನ್ನು ಚಿಮ್ಮಿಡಿಸ್ರಿ. ಅಂದ್ರೆ ಮೆತ್ತಗೆ ಆಗ್ತೈತಿ, ಸಾಫ್ಟ್ ಆಗ್ತೈತಿ ಅಂತ ಹೇಳ್ತನು.
ಇಲ್ಕ ಹತ್ತಿಸೆ ಸ್ವಲ್ಪ ನೀರು ಹಾಕ್ಲಿಕ್ಕೆ ನೀರನ್ನು ಚಿಮುಡಿಸ್ಲಿಕ್ಕೆ ಉದುರು ಆಗ್ತೈತೆ ಅಂತ ಹೇಳಕತ್ತೀನಿ ಅಷ್ಟೇ ರೀ. ಇದು ನೋಡಿರಿ ತುಂಬಾ ರುಚಿಯಾಗಿ ಬಂದಿದ್ರಿ ಅವಲಕ್ಕಿ. ನಾನು ಜಾಸ್ತಿ ಕ್ವಾಂಟಿಟಿ ಒಳಗೆ ಮಾಡೋದ ನಿಮ್ಗೆ ತೋರಿಸೀನಿ ರೀ. ಪ್ಲೀಸ್ ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ಇನ್ನೊಂದು ಚೂರ ಟೇಸ್ಟ್ ಮಾಡಿ ನೋಡಿದೆ, ಉಪ್ಪು ಕಡಿಮೆ ಆಗಿತ್ತು. ಅದಕ್ಕೆ ಒಂದು ಚೂರ ಉಪ್ಪನ್ನು ಹಾಕೊಂಡ ಮತ್ತೊಂದು ಚೂರ ಇದನ್ನು ತಿರುವಾಡ್ಕೊಂಡೆ. ನೋಡ್ರಿ ಇಲ್ರಿ ರೆಡಿ ಆಗೈತ್ರಿ ಅವಲಕ್ಕಿ. ಈಗ ನೋಡ್ರಿ ರುಚಿಯಾದಂಥ ಅವಲಕ್ಕಿ. ನಿಮಗೆ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತಾ, ಮತ್ತು ನಾನು ಇಲ್ಲಿ ಒಂದು ಬಾಕ್ಸ್ ಒಳಗೆ ಹಾಕಿ ನಾನು ಕೊಡಾಕತ್ತೀನಿ ರೀ. ಆಮೇಲೆ ನಾನು ಚಾನು ಈ ಕಡೆ ಕುದಿಯಾಕತ್ತಿತ್ತು, ಚಾನು ಕುದಿಸಿಟ್ಟಿದ್ದೆ. ಮತ್ತು ನಾನು ಇಲ್ಲಿ ಚಾನು ಒಂದು ಥರ್ಮಸ್ ಒಳಗೆ ಹಾಕಿ ಸೋಸಿ ಕೊಡಾಕತ್ತೀನಿ ರೀ. ಇಷ್ಟೊತ್ತನ ನನ್ನ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಹೇಳ್ತಾ ಇಲ್ಲಿಗೆ ನನ್ನ ಲಾಗ್ ಮುಗಿಸ್ತೀನಿ. ಥ್ಯಾಂಕ್ ಯು.